ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ವಿನಾಯಕ್ ಬಡಿಗೇರ್, ಬಳ್ಳಾರಿ ವರದಿಗಾರ. ಬಳ್ಳಾರಿಯಲ್ಲಿ ಇದೇ ಮೊದಲ ಬಾರಿಗೆ ಸಾವಯವ ಕೃಷಿ ಪದ್ಧತಿಯ ಮೇಳ ಮತ್ತು ರೈತ ಸಂತೆಯನ್ನು ಆಯೋಜನೆ ಮಾಡಿರುವಂಥದ್ದು. ಇದರ ಪ್ರಮುಖ ಉದ್ದೇಶ ಏನಂತಂದರೆ, ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ಕೃಷಿ ಉತ್ಪನ್ನಗಳನ್ನೇ ಗ್ರಾಹಕರು ಕೊಳ್ಳಬೇಕು ಮತ್ತು ಬಳಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಈ ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು. ಇದೇ ಮೊದಲ ಬಾರಿಗೆ ಬಳ್ಳಾರಿಯ ಗಾಂಧಿ ಭವನದಲ್ಲಿ ಕೃಷಿಕರೇ ಸಾವಯವ ಪದ್ಧತಿಯ ಕೃಷಿಕರೇ ಅವರೇ ಸ್ವತಃ ಈ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ರೈತರೇ ನೇರವಾಗಿ ವ್ಯಾಪಾರಸ್ಥರಾಗ್ತಾರೆ, ಗ್ರಾಹಕರಿಗೆ ಅವರಿಂದ ನೇರವಾಗಿ ಮಾರಾಟ ಮಾಡಲಾಗ್ತಾ ಇರುವಂಥದ್ದು. ಅಂದರೆ ಇದರ ಪ್ರಮುಖ ಉದ್ದೇಶನೇ ಜನರಿಗೆ ಆರೋಗ್ಯ ದೃಷ್ಟಿಯಿಂದ ವಿಷಯುಕ್ತ ಆಹಾರವನ್ನು ಸೇವಿಸಬಾರ್ದು. ಕೃಷಿ ಪದ್ಧತಿ ಅಂದರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂತಹ ಕೃಷಿ ಉತ್ಪನ್ನಗಳು, ಆಹಾರ ಉತ್ಪನ್ನಗಳನ್ನೇ ಜನ ಕೊಂಡ್ಕೊಳ್ಬೇಕು, ಅವುಗಳನ್ನು ಬಳಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ರೀತಿ ಜಾಗೃತಿ ಮೂಡುವ ನಿಟ್ಟಿನಲ್ಲಿ ಇದು ಮೇಳವನ್ನು ಮಾಡಿರುವಂಥದ್ದು. ಇಲ್ಲಿ ಪ್ರಮುಖ ಉದ್ದೇಶ ಅಂತಂದರೆ, ರೈತನಿಂದಲೇ ನೇರವಾಗಿ ಬಳಕೆದಾರರಿಗೆ ಕೊಡುವಂಥ ನಿಟ್ಟಿನಲ್ಲಿ, ಅಂದರೆ ಅದೇ ಧ್ಯೇಯ ವಾಕ್ಯದೊಂದಿಗೆ ಇದು ಸಾವಯವ ಕೃಷಿ ಮೇಳವನ್ನು ಆಯೋಜನೆ ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಸರಿಸುಮಾರು 150ಕ್ಕೂ ಹೆಚ್ಚು ಕೃಷಿ ಉತ್ಪನ್ನಗಳು ಅಂದರೆ ಆಹಾರ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗ್ತಾ ಇರುವಂಥದ್ದು. ಇದು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ರೈತರು ಈ ಸಾವಯವ ಕೃಷಿ ಮೇಳದಲ್ಲಿ ಭಾಗಿಯಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಬೆಂಗಳೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ, ಬಾಗಲಕೋಟೆ, ಬಳ್ಳಾರಿ, ಕೊಪ್ಪಳ, ಹೀಗೆ ಸಾಕಷ್ಟು ಭಾಗದಿಂದ ಕೂಡ ರೈತರು ಸಾವಯವ ಪದ್ಧತಿಯ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡು ಏನು ಕೃಷಿ ಉತ್ಪನ್ನಗಳನ್ನು ಬೆಳೆದಾದರೆ ಅದೇ ರೈತರ ನೇರವಾಗಿ ಈ ಕೃಷಿ ಸಂತೆಯಲ್ಲಿ ಅಂದರೆ ರೈತರ ಸಂತೆಯಲ್ಲಿ ಭಾಗವಹಿಸಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಉತ್ಪನ್ನಗಳಿದ್ದಾವೆ, ತರಕಾರಿಗಳಾಗಿರ್ಬೋದು, ಅಂದರೆ ಟೊಮೊಟೊ ಆಗಿರ್ಬೋದು, ನುಗ್ಗೆಕಾಯಿ ಆಗಿರ್ಬೋದು, ಹೀಗೆ ಹಲವಾರು ಇರುವಂತಹ ತರಕಾರಿಗಳನ್ನು ಕೂಡ ಇಲ್ಲಿ ನೇರವಾಗಿ ರೈತರು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂತಹ ರೈತರೇ ಅವುಗಳನ್ನು ಮಾರಾಟ ಮಾಡ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಕೃಷಿ ಉತ್ಪನ್ನ ಅಂದರೆ ಹಾಲು ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು ಮತ್ತು ಸಾಕಷ್ಟು ಸಾವಯವ ಪದ್ಧತಿಯ ಬಳಕೆ ಮಾಡಿಕೊಂಡು ಏನು ಬೆಳೆಯಲಾಗಿದೆ ಅವುಗಳನ್ನು ಎಲ್ಲವನ್ನೂ ಕೂಡ ಇಲ್ಲಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವಂಥ ವ್ಯವಸ್ಥೆ ಕೂಡ ಆಗ್ತಾ ಇರುವಂಥದ್ದು. ಇಲ್ಲಿ ಅವ್ರ ಉದ್ದೇಶ ಏನಂತಂದರೆ, ವಿಷಯುಕ್ತವಾಗಿರ್ತಕ್ಕಂಥ ಆಹಾರ ಪದ್ಧತಿ ಅಂದರೆ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳನ್ನು ಬಳಸಿಕೊಂಡು ಸಾಕಷ್ಟು ಕೃಷಿ ಉತ್ಪನ್ನಗಳನ್ನು ಬೆಳೆಯಲಾಗ್ತಾ ಇದೆ. ಅವುಗಳೆಲ್ಲವೂ ಕೂಡ ನೇರವಾಗಿ ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಜನರು ಅತಿ ಹೆಚ್ಚು ಸಾವಯವ ಕೃಷಿ ಪದ್ಧತಿಗೆ ಉತ್ಪನ್ನಗಳು ಬೆಳೆಯಲಾಗಿದೆ ಅವುಗಳನ್ನು ನೇರವಾಗಿ ರೈತರಿಂದ ಖರೀದಿ ಮಾಡಿದಾಗ ಒಂದು ದಲ್ಲಾಳಿಗಳ ಹಾವಳಿ ಕೂಡ ತಪ್ಪುತ್ತೆ. ಜೊತೆಗೆ ಅವರ ಉತ್ಪನ್ನಗಳು ಅಂದರೆ ಅವರು ಬೆಲೆಯನ್ನು ಕೊಟ್ಟು ಖರೀದಿ ಮಾಡ್ತಾರೆ ಅದೆಲ್ಲವೂ ಕೂಡ ನೇರವಾಗಿ ರೈತನ ಕೈಗೆ ಸಿಗುತ್ತೆ. ಹೀಗಾಗಿ ರೈತನಿಗೆ ಒಂದು ಕಡೆ ಲಾಭ ಆದರೆ ಮತ್ತೊಂದು ಕಡೆ ಆರೋಗ್ಯ ದೃಷ್ಟಿಯಿಂದ ಗ್ರಾಹಕ ಕೊಳ್ತಾನೆ ಅವಂಗೂ ಕೂಡ ಲಾಭ ಆಗ್ತದೆ. ಹೀಗಾಗಿ ರೈತನಿಂದ ನೇರವಾಗಿ ಇದನ್ನು ಆಹಾರ ಉತ್ಪನ್ನಗಳನ್ನು ಗ್ರಾಹಕರು ಖರೀದಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಒಂದು ಜಾಗೃತಿ ಮೂಡುವ ನಿಟ್ಟಿನಲ್ಲಿ ಈಗ ಬಳ್ಳಾರಿಯಲ್ಲಿ ಸಾವಯವ ಕೃಷಿ ಮೇಳವನ್ನು ಮತ್ತು ರೈತ ಸಂತೆಯನ್ನು ಆಯೋಜನೆ ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳನ್ನು, ಇತ್ತೀಚಿನ ದಿನಮಾನಗಳಲ್ಲಿ ಆರೋಗ್ಯ ಸಚಿವರೇ ಸಾಕಷ್ಟು ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಅಂದರೆ ರೆಸ್ಟೋರೆಂಟ್ಗಳ ಮೇಲೆ ಬೆಂಗಳೂರಲ್ಲಾಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಕೂಡ ಸಾಕಷ್ಟು ರೈಡ್ಗಳನ್ನು ಮಾಡಿಸಲಾಗ್ತಾ ಇದೆ. ಅಲ್ಲೆಲ್ಲೂ ಕೂಡ ಪ್ರಮುಖವಾಗಿ ಹೋಟೆಲ್ಗಳಲ್ಲಿ ಸ್ಟಾಕ್ ಮಾಲ್ಗಳನ್ನು, ವಿಷಯುಕ್ತ ಆಹಾರವನ್ನು ಮಾರಾಟ ಮಾಡಲಾಗ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ವರದಿಗಳು ಬರ್ತಾ ಇರುವಂಥದ್ದು. ಜೊತೆಗೆ ಈ ಸಾಕಷ್ಟು ಕೆಮಿಕಲ್ ಯುಕ್ತ, ವಿಷಯುಕ್ತ ಆಗಿರ್ತಕ್ಕಂಥ ಆಹಾರವನ್ನೇ ನೇರವಾಗಿ ಜನ ಸೇವನೆ ಮಾಡ್ತಾ ಇರೋದು ಕೂಡ ಸಾಕಷ್ಟು ಕುರುಗಳು ಸಿಗ್ತಾ ಇರುವಂಥದ್ದು. ಹೀಗಾಗಿ ಆ ದೃಷ್ಟಿಯಿಂದ ಜನರು ಜಾಗೃತಿ ಆಗಬೇಕಂತಂದರೆ ನೇರವಾಗಿ ಸಾವಯವ ಕೃಷಿ ಪದ್ಧತಿ ಅಂತಂದರೆ ಹಸಿರಲ್ಲೇ ಗೊಬ್ಬರ, ಸಾವಯವ ಕೃಷಿ ಪದ್ಧತಿ, ಯಾವುದೇ ಸರ್ಕಾರಿ ಗೊಬ್ಬರ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ನೇರವಾಗಿ ಹಸಿರಲ್ಲೇ ಗೊಬ್ಬರದಿಂದಲೇ ಬೆಳೀತಾ ಇದ್ದಾರೆ ಅವುಗಳನ್ನು ಆರೋಗ್ಯ ಕೂಡ ಉತ್ತಮವಾಗಿರುವಂಥದ್ದು. ಹೀಗಾಗಿ ಆ ವಸ್ತುಗಳನ್ನೇ, ಆ ಕೃಷಿ ಉತ್ಪನ್ನಗಳನ್ನೇ, ಆಹಾರ ಉತ್ಪನ್ನಗಳನ್ನೇ ಜನರು ಬಳಕೆ ಮಾಡಿದ್ರೆ ಅವರ ಆರೋಗ್ಯ ದೃಷ್ಟಿಯಿಂದ ಕೂಡ ಸಾಕಷ್ಟು ಒಳಿತಾಗುತ್ತೆ ಅನ್ನೋದು ಕೂಡ ಈಗಾಗಲೇ ಮನವಿಯನ್ನು ಮತ್ತು ಜಾಗೃತಿಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಈಗ ಜನರು ಕೂಡ, ಗ್ರಾಹಕರು ಕೂಡ ಸಾಕಷ್ಟು ಏನಂತಂದರೆ ಈಗ ರಾಸಾಯನಿಕಯುಕ್ತ ಆಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿ ಆಸ್ಪತ್ರೆ ಪಾಲಾಗುವ ಬದಲು ಈ ರೀತಿಯಾಗಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡಿ ಆರೋಗ್ಯದಿಂದ ಕೂಡ ದಷ್ಟಪುಟ ಆಗಿರ್ಬೋದು ಮತ್ತು ಯಾವುದೇ ಕಾಯಿಲೆ ಕೂಡ ಬರೋದಿಲ್ಲ ಅನ್ನೋದು ಕೂಡ ಇದೊಂದು ರೀತಿ ಜಾಗೃತಿ ಮೂಡಿಸುವಂಥ ವ್ಯವಸ್ಥೆ ಆಗಿರುವಂಥದ್ದು. ಹೀಗಾಗಿ ಬಳ್ಳಾರಿಯಲ್ಲಿ ಇದೇ ಮೊದಲ ಬಾರಿಗೆ ಸಾವಯವ ಕೃಷಿ ಪದ್ಧತಿಯ ಸಮ್ಮೇಳನವನ್ನು ಮತ್ತು ರೈತ ಸಂತೆಯನ್ನು ಮೊದಲ ಬಾರಿಗೆ ಆಯೋಜನೆ ಮಾಡಿದಾಗೆ ಸಾಕಷ್ಟು ರೈತರು ಇಲ್ಲಿ ಸೇರಿರುವಂಥದ್ದು ಮತ್ತು ಗ್ರಾಹಕರು ಕೂಡ ಅತಿ ಹೆಚ್ಚು ಬಂದು ಖರೀದಿ ಮಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಲಭ್ಯ ಆಗ್ತಾ ಇರುವಂಥದ್ದು.